ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರದ ಕ್ಯಾಪ್ಟನ್ ಕಾವ್ಯ ಅವರು ಆಗಿದ್ದಾರೆ. ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಗಬಹುದು ಮತ್ತೆ ಕಳಪೆ ಯಾರಿಗೆ ಸಿಗಬಹುದು, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ. ಕೆಲವೊಬ್ರು ವಿಡಿಯೋನ ಅರ್ಧಂಬರ್ಧ ನೋಡಿರ್ತಾರೆ, ಏನೋ ಒಂದು ಬಾಯ್ಗೆ ಬಂದಂಗೆ ಕಮೆಂಟ್ನ ಇಲ್ಲಿ ಹಾಕ್ತಾರೆ, ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ. ಈಗ ಕಳೆದ 2 ವಾರ ನೀವು ಅಬ್ಸರ್ವ್ ಮಾಡ್ಬೋದು, ಉತ್ತಮ ಮತ್ತೆ ಕಳಪೆ ಕೊಟ್ಟಿಲ್ಲ. ಈ ವಾರನೂ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಕೊಟ್ರೆ ಇಲ್ಲಿ ಯಾರು ಉತ್ತಮ ಕೊಡ್ಬೋದು, ಯಾರಿಗೆ ಕಳಪೆ ಕೊಡ್ಬೋದು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕಿಚ್ಚನ ಪಂಚಾಯಿತಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೂಡ 2 ವಾರನೂ ಕೂಡ ಇಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಈ ವಾರ ಕೊಡ್ತಾರಾ ಇಲ್ವಾ ಇಲ್ಲಿ ನೋಡ್ಬೇಕಿದೆ. ಕಳೆದ ವಾರ ಅಂತೂ ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಆಯಿತು. ಈ ವಾರನೂ ಕೂಡ ನೋ ಎಲಿಮಿನೇಷನ್ ವೀಕು ಇದೆ. ಏನಕ್ಕೆ ಅಂತಂದ್ರೆ ಈಗ ಮಂಡೇ ಏನು ಬರುತ್ತೆ, ಈಗ ಫ್ಯಾಮಿಲಿ ರೌಂಡ್ ಇದೆ, ಅದಕ್ಕೋಸ್ಕರನೇ ಬಿಗ್ ಬಾಸ್ ಮೇಲೆ ಇರೋ ಎಲ್ರಿಗೂ ಕೂಡ ಆಲ್ಮೋಸ್ಟ್ ತುಂಬಾನೇ ಫೀಲ್ ಆಗುತ್ತೆ. ಆ ಒಂದು ಕಾರಣದಿಂದ ಮತ್ತೆ ಸೀಕ್ರೆಟ್ ರೂಮ್ ಅಲ್ಲಿ ಇಲ್ಲಿ ರಕ್ಷಿತ್ ಅವರು, ಧ್ರುವಂತ್ ಅವರು ಇದ್ದಾರೆ. ಈಗ ಒಂದು ವೇಳೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಷ್ಟು ಜನಕ್ಕೆ ಮಾತ್ರ ಇಲ್ಲಿ ನಾಮಿನೇಷನ್ ಮಾಡಿ ವೋಟಿಂಗ್ ಲೈನ್ ತೆಗೆದಿದ್ರೆ ಇದು ಮೋಸ, ಇದು ಫೇವರಿಸಮ್ ಅಂತ ಅಂದ್ಬಿಟ್ಟು ಅನಿಸ್ಬಿಡುತ್ತೆ ಕೆಲವೊಬ್ಬರಿಗೆ. ಇದ್ರ ಬಗ್ಗೆ ಏನೇ ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಅಂತಂದ್ರೆ ಈಗ ಅವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರೆ ಇಲ್ಲಿ ಬೇರೆ ಇವರೆಲ್ಲ ನಾಮಿನೇಟ್ ಆಗಿದಾರಲ್ವಾ, ಹೇಗಾಗುತ್ತೆ ಇದು ಅಂತ ಕೂಡ ಇಲ್ಲಿ ಮಾತಾಡ್ಕೊಂಡಿದ್ರು. ಈಗ ಕಳೆದ ವಾರನೂ ಕೂಡ ನೋ ಎಲಿಮಿನೇಷನ್ ವೀಕ್ ಆಯ್ತು, ಈ ವಾರನೂ ಕೂಡ ನೋ ಎಲಿಮಿನೇಷನ್ ವೀಕ್ ಇದೆ ನೋಡಿ. ಇನ್ನು ಈ ವಾರದ ಕಳಪೆ ಯಾರಿಗೆ ಸಿಗ್ಬೋದು, ಉತ್ತಮ ಯಾರಿಗೆ ಸಿಗ್ಬೋದು ಅಂತ ನೋಡ್ತಾ ಹೋದೆ. ಮೊದಲನೇದಾಗಿ ಈ ವಾರದ ಕಳಪೆ ಬಂದ್ಬಿಟ್ಟು ರಾಶಿಕ್ ಅವರಿಗೆ ಸಿಗೋದು ಕನ್ಫರ್ಮ್ ಅಂತ ಇಲ್ಲಿ ಅನಿಸ್ತದೆ. ಮೇನ್ ಆಗಿ ಅವ್ರು ಮಾಡಿರೋ ಉಸ್ತುವಾರಿ ಸರಿಗಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ರು. ಹೌದು, ಗೇಮ್ ಅಂತ ಬಂದಾಗ ಅವ್ರು ಚೆನ್ನಾಗಿ ಮಾಡ್ತಾರೆ, ಆದ್ರೆ ಉಸ್ತುವಾರಿ ಅಂತ ಬಂದಾಗ ಇಲ್ಲಿ ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡಿದ್ರು. ಇಲ್ಲಿ ಏನು ಪಾಸ್ ಆದಾಗ 10 ಸೆಕೆಂಡ್ ಎಣಿಸ್ಬೇಕು, ಬೇಕು ಅಂತಾನೆ ಇಲ್ಲಿ ಸ್ಲೋ ಆಗಿ ಎಣಿಸಿದ್ದು ನೀಟಾಗಿ ಗೊತ್ತಾಗ್ತಿತ್ತು. ಏನಕ್ಕೆ ಅಂತಂದ್ರೆ ಮೇನ್ ಆಗಿ ಇಲ್ಲಿ ಕಾವ್ಯ ಅವ್ರ ಜೊತೆ ಇದ್ದಿದ್ದು ಸೂರಜ್ ಅವರು, ಅವ್ರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಇತ್ತು. ಪಿಲ್ಲೋಗೆ ಕುಶನ್ಗೆ ವ್ಯತ್ಯಾಸ ಗೊತ್ತಿರಲಿಲ್ಲ. ಇಲ್ಲಿ ಅಶ್ವಿನಿ ಅವರು ಹೇಳಿದ ಮೇಲೇನೆ ಇಲ್ಲಿ ಫಸ್ಟ್ ಸೂರಜ್ ಅವರು ಕಾವ್ಯ ಅವರು ತಂದು ಹಾಕಿದ್ದಾರೆ ಅಂತ ಅನೌನ್ಸ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ನಿಂತ್ಕೊಂಡಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ತಡೆದ್ಬಿಟ್ಟು ಹೇಳ್ತಾರೆ ಕುಶನ್ನು ಪಿಲ್ಲೋಗೂ ಇಲ್ಲಿ ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ನಂತರನೇ ಇಲ್ಲಿ ರಘು ಅವರು ಗಿಲ್ಲಿಯವರು ವಿನ್ ಅಂತ ಇಲ್ಲಿ ಹೇಳಿದ್ರೆ ಪಿಲ್ಲೋ ಯಾವುದು, ಇದು ಪಿಲ್ಲೋ. ಯಾಕಂದ್ರೆ ಬೆಡ್ರೂಮ್ ಅಲ್ಲಿ ಇವ್ರು ತಗೊಂಡು ಕುಶನ್ ತಗೊಂಡೋಗಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವಾಗ ಟವಲ್ ನ ತಗೊಂಡೋಗ್ಬಿಟ್ಟು ಇವಾಗ ಆಲ್ಮೋಸ್ಟ್ ಆಗಿ ಅಲ್ಲಿ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಇದು ಟಿಶ್ಯೂ ಪೇಪರ್ ಅಲ್ಲ ಟವಲ್ ಅಂತ ಹೇಳಕ್ಕಾಗತ್ತಾ ಅಂತ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಎಕ್ಸಾಂಪಲ್ ಕೊಟ್ಟರು. ಅವಾಗ ರಾಶಿಕ್ ಅವ್ರ ತಲೆಗೆ ಹೋಯ್ತು ಯಾವ್ದು ಪಿಲ್ಲೋ ಯಾವ್ದು ಕುಶನ್ ಇಲ್ಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ರಾಶಿಕ್ ಅವ್ರದ್ದು ಏನು ಉಸ್ತುವಾರಿ ಇತ್ತು, ಇಲ್ಲಿ ಉಸ್ತುವಾರಿ ಒಂದು ಚೂರು ಕೂಡ ಇಲ್ಲಿ ಸರಿ ಇರಲಿಲ್ಲ. ಮತ್ತೆ ಕ್ಯಾಪ್ಟನ್ಸಿ ನಿಭಾಯಿಸ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಅವರ ಒಂದು ಓನ್ ಡಿಸಿಷನ್ ಎಲ್ಲೂ ಕೂಡ ತಗೊಳ್ಳಿಲ್ಲ ಅಂತ ಇಲ್ಲಿ ಅನಿಸ್ತು. ಮೊದಲನೇ ಟಾಸ್ಕ್ ಆರಂಭ ಆದಾಗೂ ಕೂಡ ಇಲ್ಲಿ ಅಷ್ಟೇ ಧನುಷ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಕಾವ್ಯ ಅವರು ಕೂಡ ಬಂದು ಮಾತಾಡ್ತಾರೆ. ಇಲ್ಲಿ ಅದೊಂದು ಡಿಶ್ ಏನಿತ್ತು, ಡಿಶ್ ನ ತೆಗೆದ್ಬಿಟ್ಟು ಎಸಿತಾರೆ ರಜತ್ ಅವರು ಚೈತ್ರ ಅವರು ಆಟ ಆಡ್ಬೇಕಾದ್ರೆ. ಅವಾಗ ರೂಲ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಹೇಳೇ ಇರ್ಲಿಲ್ಲ. ಇಲ್ಲಿ ಅಶ್ವಿನಿ ಅವ್ರ ಮೇಲೆ ಚೈತ್ರ ಅವರು ಹತ್ತುತ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಮೊದಲನೇ ರೌಂಡ್ ಬಿಟ್ಟಾಗ ನೀವು ಅಬ್ಸರ್ವ್ ಮಾಡಬಹುದು, ಒಂದು ಡಿಶ್ ನ ಎತ್ಬಿಟ್ಟ ಕಡೆ ಬಿಸಾಕ್ತಾರೆ. ಬಟ್ ಅದು ರೂಲ್ಸ್ ಬುಕ್ ಅಲ್ಲೇ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಇವ್ರು ಯಾವ್ದು ರೂಲ್ಸ್ ಗಳನ್ನ ಇಲ್ಲಿ ಮಾಡ್ತಾರೆ, 2 ಟೀಮ್ ಅವರು 3 ಡಿಶ್ ಗಳನ್ನ ಇಟ್ಟಿದ್ರು, ಅಲ್ಲೂ ಕೂಡ ಫೇವರಿಸಮ್ ಮಾಡಿದ್ರು ಅಂತ ಇಲ್ಲಿ ಅನಿಸ್ತು. ಏನಕ್ಕೆ ಅಂತಂದ್ರೆ 2 ಟೈ ಆಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ. ಆನಂತರ ಬ್ಯಾಕ್ ಟು ಬ್ಯಾಕ್ ಗೆದ್ರು ಬಿಡಿ. 3 ರೌಂಡ್ ಅಲ್ಲಿ 2 ರೌಂಡ್ ಅವರೇ ಗೆದ್ರು, ಅಶ್ವಿನಿ ಅವರು ಸೂರಜ್ ಅವರು. ಅದಕ್ಕೆ ಸೂರಜ್ ಅವರು ಮೊದಲನೇ ರೌಂಡ್ ಅಲ್ಲೇ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮೊದಲನೇದಾಗಿ ಆಯ್ಕೆ ಆಗಿದ್ದೆ ಅವರು. ಇನ್ನು ನೆಕ್ಸ್ಟ್ ಇದಾಗಿದ ತಕ್ಷಣ ನೀವು 3ನೇ ಟಾಸ್ಕ್ ಕೂಡ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಿಲ್ಲೆ ಕಾವೇರಿ ಏನ್ ಕೊಟ್ಟಿದ್ರು, ಇಲ್ಲಿ ಸಿಕ್ಕಾಪಡೆ ಕನ್ಫ್ಯೂಷನ್ ಆದ್ರು. ಮತ್ತೆ ಇಲ್ಲಿ ಬೇಡದೇ ಇರೋ ರೂಲ್ಸ್ ಗಳೆಲ್ಲ ಇಲ್ಲಿ ಮಾಡಿದ್ರು. ಇದ್ರ ಬಗ್ಗೆ ಸಿಕ್ಕಾಪಡೆ ಚರ್ಚೆ ಆಗೇ ಆಗುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ. ಆದ್ರೆ ಉಸ್ತುವಾರಿ ಅಂತ ಬಂದಾಗ ಒಂದು ಟೀಮ್ ಗೆದ್ದಿದೆ ಅಂತ ಅನೌನ್ಸ್ ಆದ್ಮೇಲೂ ಕೂಡ ಇಲ್ಲಿ ಫಸ್ಟ್ ಗೆ ಹೇಳಿದ್ದು ರಜತ್ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ಆದ್ರೂ ಕೂಡ ಬಿಗ್ ಬಾಸ್ ಅವರು ಇನ್ನೊಂದ್ಸತಿ ಕೇಳಿದಾಗ ಮತ್ತೆ ಅವ್ರು ಡಿಸಿಷನ್ ನ ಚೇಂಜ್ ಮಾಡಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಬೈಯೋದು. ಉಸ್ತುವಾರಿ ಅಂತ ಬಂದಾಗ ನೀಟಾಗಿ ಫಸ್ಟ್ ಉಸ್ತುವಾರಿ ಮಾಡೋದನ್ನ ಕಲ್ತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಗಿಲ್ಲಿ ಅವ್ರು ಹೇಳಿದ್ದೇ ಬೇರೆ, ರಾಶಿಕ್ ಅವ್ರು ಅರ್ಥ ಮಾಡ್ಕೊಂಡು ಮರ್ಯಾದೆ ಇಲ್ಲದೆ ನೀನ್ ಮಾತಾಡ್ತೀಯ ಅಂತ ಇಲ್ಲಿ ಅದನ್ನ ತಿರುಗಿಸ್ಬಿಟ್ಟು ಹೇಳ್ಬಿಟ್ರು. ಹೋಗಮ್ಮ ಬಾ ಅಮ್ಮ ಅಂತಾನೆ ಇಲ್ಲಿ ಮಾತಾಡಿದ್ದು ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವರು. ಇವರು ಹೋಗಲೇ ಬಾರೇಲೆ ಅಂತ ಮಾತಾಡದೆ ಅಂತ ಗಿಲ್ಲಿ ಅವ್ರಿಗೆ ಹೇಳಿದ್ರು. ಒಟ್ಟಿನಲ್ಲಿ ಈ ವೀಕು ಅವ್ರ ಕ್ಯಾಪ್ಟನ್ಸಿ ಏನಿತ್ತು ಸರಿಯಾಗಿ ನಿಭಾಯಿಸ್ಲಿಲ್ಲ, ಜೊತೆಗೆ ಉಸ್ತುವಾರಿನೂ ಕೂಡ ಇಲ್ಲಿ ಸರಿಯಾಗಿ ನಿಭಾಯಿಸ್ಲಿಲ್ಲ. ಈ ವಾರ ಕಳಪೆಗೆ ಹೋಗೋಕೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಯಾರಪ್ಪ ಅಂತಂದ್ರೆ ರಾಶಿಕ್ ಅವರು ಅಂತಾನೆ ಹೇಳೋದು. ಅಷ್ಟು ಕೆಟ್ಟದಾಗಿ ಇಲ್ಲಿ ಕ್ಯಾಪ್ಟನ್ಸಿ ಮತ್ತಿಲ್ಲಿ ಉಸ್ತುವಾರಿನ ನಿಭಾಯಿಸಿದ್ದು. ಆಲ್ಮೋಸ್ಟ್ ನಿಮಗೆ ಏನಿಸುತ್ತೆ ವೀಕ್ಷಕರ ಈ ವಿಚಾರದ ಬಗ್ಗೆ? ಇಲ್ಲಿ ಗಿಲ್ಲಿ ಅವರು ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು, ಗಿಲ್ಲಿ ಅವರು ಏನೇ ಕೆಲಸ ಮಾಡ್ಲಿ ಏನೇ ಮಾತಾಡಿದ್ರು ಕೂಡ ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ತಪ್ಪು ಹುಡ್ಕೊಂಡು ಹೋದ್ರು. ಅಂದ್ರೆ ಬೇಕು ಅಂತಾನೆ ಗಿಲ್ಲಿ ತಪ್ಪು ಮಾಡ್ದ, ಗಿಲ್ಲಿ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಬೈತಾನೆ ಇದ್ರು. ಯಾರಿಗೆ ಬೇಕಾದ್ರೂ ಬಿಗ್ ಬಾಸ್ ಮೇಲೆ ಏನ್ ಬೇಕಾದ್ರೂ ಹೇಳಿ ಕೆಲಸ ಮಾಡಿಸ್ಬೋದು. ರಜತ್ ಅವ್ರ ಕೈಯಲ್ಲೂ ಕೂಡ ಇಲ್ಲಿ ಕೆಲಸ ಮಾಡಿಸ್ಕೊಂಡ್ಬಿಡ್ಬೋದು. ಅದೇ ಗಿಲ್ಲಿ ಕೆಲಸ ಮಾಡಲ್ಲ, ಅದೇ ಒಂದು ಟೆನ್ಷನ್ ಅಂತ ಕೂಡ ಇಲ್ಲಿ ಮಾತಾಡಿದ್ರು.
ಮತ್ತೆ ಆಟದ ವಿಚಾರ ಅಂತ ಬಂದಾಗ ಕೂಡ ಇವನ್ ತಲೆಯಲ್ಲಿ ಏನಿದೆಯೋ ಅನ್ನೋ ಗೊತ್ತಿಲ್ಲ. ಗೇಮ್ ಅಂತ ಬಂದಾಗ ಆಕ್ಚುಲಿ ಗೇಮ್ ಕಡೆ ಅವ್ರ ತಲೆನೇ ಇಲ್ಲಿ ಇರಲಿಲ್ಲ ಅಂತ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅಂದ್ರೆ ಈ ವಾರದ ಕಳಪೆ ಆಲ್ಮೋಸ್ಟ್ ಆಗಿ ಕ್ಯಾಪ್ಟನ್ಸಿ ಸರಿಯಾಗಿ ನಿಭಾಯಿಸಲಿಲ್ಲ. ಒಂದು ಡಿಸಿಷನ್ ಅಂತ ಬಂದಾಗ ಡಿಸಿಷನ್ ಕೂಡ ಇಲ್ಲಿ ತಗೊಳ್ಳಿಲ್ಲ. ನಿಮ್ಮ ಅನಿಸಿಕೆಯ ಪ್ರಕಾರ, ನನ್ನ ಪ್ರಕಾರ ಇಲ್ಲಿ ರಾಶಿಕ್ ಅವ್ರಿಗೆ ಈ ವಾರದ ಕಳಪೆ ಕೊಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇನ್ನು ಉತ್ತಮ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ನಿಮಗೆ ಈ ವಾರ ಯಾರು ಉತ್ತಮವಾಗಿ ಆಡಿದ್ರು ಅಂತ ಇಲ್ಲಿ ಅನ್ಸುತ್ತೆ. ಇಲ್ಲಿ 2-3 ಜನಕ್ಕೆ ನನ್ನ ಒಂದು ತಲೆಯಲ್ಲಿ ಇರೋದು 3 ಜನದ ಹೆಸರಿದೆ. ಒಂದು ಕಾವ್ಯ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು, ಆದ್ರೆ ಅವರು ಅಶ್ವಿನಿ ಅವ್ರ ಸ್ವಲ್ಪ ಜಗಳ ಆಡ್ಕೊಂಡ್ರು. ಬಟ್ ಅಶ್ವಿನಿ ಅವರಿಗೆ ಬರೋದು ಡೌಟೇ. ಇಲ್ಲಿ ಅವರು ಕೂಡ ಅಮ್ಮ ಅಂದರೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳು ಆ ಥರ ಎಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಬೇಜಾರಾಗಿ ಕಾವ್ಯ ಅವರಂತೂ ಇಲ್ಲಿ ಅಶ್ವಿನಿ ಅವ್ರಿಗೆ ಕೊಡಲ್ಲ. ಯಾಕಂದರೆ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾಗೂ ಕೂಡ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಅಶ್ವಿನಿ ಅವರು ತಗೊಳ್ಳಿಲ್ಲ. ಮೇಯ್ನ್ ಆಗಿ ಇವರದ ಕ್ಯಾಪ್ಟನ್ ಕೂಡ ಅಂದರೆ ಯಾರು ಮನೇಲಿ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು ಅಂತ ಕೇಳಿದಾಗ ಕಾವ್ಯ ಅವರು ಇಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ಥರ ಇಲ್ಲಿ ಎಲ್ರಿಗೂ ಕೂಡ ಕಾವ್ಯ ಅವ್ರ ಹೆಸರು ಬರಬಹುದು ಉತ್ತಮ ಅಂತ ಅಂದ್ಬಿಟ್ಟು. ಇಷ್ಟು ದಿವಸಗಳು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ರು ಕಳೆದ ವಾರನೂ ಕೂಡ. ಬಟ್ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಮತ್ತು ಕೆಲವೊಂದು ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ. ಮಾತಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದ್ರೆ ಆ ಒಂದು ವಿಚಾರ ಬಿಟ್ಟು ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಗೆಲುವು ಕೂಡ ಸಿಕ್ಕಿದೆ. ಮನೆಯ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದ್ದಾರೆ. ಅವ್ರಿಗೆ ಇಲ್ಲಿ ಉತ್ತಮ ಕೊಡ್ಬೋದು. ಇಲ್ಲ ಅಂತಂದರೆ ರಘುವರ್ಗೂ ಕೂಡ ಉತ್ತಮ ಸಿಗೋ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಇದೆ. ಯಾಕಂದರೆ ಯಾವುದೇ ಟೀಮಲ್ಲಿ ಆಡಿದ್ರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ರಘು ಅವ್ರಿಗೂ ಕೂಡ ಈ ವಾರದ ಉತ್ತಮ ಸಿಗ್ಬಹುದು. ಯಾಕಂದರೆ ನೋಡಿ, ಯಾರ ಜೊತೆ ಇಲ್ಲಿ ಯಾವ ಟೀಮಲ್ಲಿ ಗೇಮ್ ಆಡಿದ್ರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ರು. ಇವನ್ ಮಾಳುವರು ಕೂಡ ಇಲ್ಲಿ ಅಷ್ಟೇ. ಬಟ್ ಅದ್ರ ಏನ್ ಮಾಡೋದು, ಗೆಲುವು ಸಿಗ್ಲಿಲ್ಲ. ಮಾಳುವರು ತುಂಬಾ ಚೆನ್ನಾಗಿ ಇಲ್ಲಿ ಎಫರ್ಟ್ ಹಾಕಿದ್ರು. ನೋಡೋಣ ಈ ವಾರದ ಉತ್ತಮ ಯಾರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಈಗ ಮನೆಯವರ ಅಭಿಪ್ರಾಯ ಎಲ್ಲರೂ ಕೂಡ ಕೇಳೋದಾದ್ರೆ, ಈಗ ಇವರದ ಕ್ಯಾಪ್ಟನ್ ಆಗಿರೋದು ಕೂಡ ಮನೆಯವರ ಅಭಿಪ್ರಾಯ ಕೇಳ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ ಆಗಿದ್ದು. ಸೂರಜ್ ಅವ್ರಿಗೆ ಮತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಯಾವುದೊಂದು ಗೇಮ್ ಕೊಡ್ಲಿಲ್ಲ. ಆ ರೀತಿ ನೋಡಕ್ ಹೋದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಇವರದ ಉತ್ತಮ ಸಿಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಕೊಂತೀನಿ. ಇಲ್ಲಿ ಗಿಲ್ಲಿ ಅವರಂತೂ ಉತ್ತಮ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೊಡ್ತಾರೆ. ಪ್ರತಿ ಸತಿನೂ ಕೂಡ ಎಲ್ಲರೂ ಬಾಯಲ್ಲಿ ಬರ್ತಿದ್ದು ಒಂದೇ, ಇಲ್ಲಿ ಕಾವ್ಯ ಏನು ಆಡಲ್ಲ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ 0, ಕ್ಯಾಪ್ಟನ್ ಆಗಿಲ್ಲ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಅಣಗಿಸ್ತಾ ಇದ್ರು. ಅದೇ ಏನು ಇಲ್ಲ, ಕಾವ್ಯ ಅವರು ದೊಡ್ಡ 0 ಅಂತ ಇಲ್ಲಿ ಹೇಳ್ತಿದ್ರು. ಈ ವಾರ ಕ್ಯಾಪ್ಟನ್ಸಿ ರೇಸ್ಗೂ ಬಂದ್ರು, ಮತ್ತೆ ಗೇಮ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಕೆಲವೊಂದು ಗೇಮು ಅವ್ರು ಆಡಿದ್ರು ಕೂಡ ಗೆಲ್ಲಕ್ಕಾಗ್ಲಿಲ್ಲ. ಯಾಕಂತಂದ್ರೆ ಇದು ಸ್ಪಂದನ ಅವ್ರ ಟೀಮಲ್ಲಿ ಇವ್ರು ಆಡಿದ್ರು ಕಾವ್ಯ ಅವರು, ಅವಾಗ ಗೆಲುವು ಸಿಗ್ಲಿಲ್ಲ. ಯಾಕಂದ್ರೆ ಟೈ ಆಗೋಯ್ತಲ್ವಾ, ಇಲ್ಲಿ ಇಬ್ರು ಕೂಡ ಒಂದೊಂದು ಗೆದ್ರು, ಒಂದು ಟೈ ಆಗಿರೋ ಕಾರಣ ಆ ಒಂದು ಗೇಮಲ್ಲಿ ಗೆಲ್ಲಕ್ಕಾಗಲಿಲ್ಲ ಸ್ಪಂದನ ಅವರು ಕೂಡ. ಎಫರ್ಟ್ ಅದು ತುಂಬಾ ಚೆನ್ನಾಗಿ ಹಾಕಿದ್ರು ಇಲ್ಲಿ ಕಾವ್ಯ ಅವರು ಕೂಡ. ಈ ವಾರದ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದ್ದಾರೆ. ನೋಡೋಣ ಯಾರಿಗೆ ಉತ್ತಮ ಕೊಡ್ತಾರೆ, ಯಾವ ಕಾರಣಕ್ಕೆ ಅಂತ ಅಂದ್ಬಿಟ್ಟು. ರಘು ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಇಲ್ಲಿ ಕಾವ್ಯ ಅವ್ರ ಟೀಮಲ್ಲಿ ಇದ್ದ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಇಲ್ಲಿ ಕೊನೆ ಟಾಸ್ಕ್ ಕ್ಯಾಪ್ಟನ್ಸಿ ರೇಸ್ಗೆ ಇಬ್ಬರಲ್ಲಿ ಯಾರು ಹೋಗ್ಬೇಕು ಅಂತ ಅಂದಾಗ ಜೋಡಿಗಳಲ್ಲಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಗಿಲ್ಲಿ ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ, ಅದು ಸಹಜನೇ. ನೋಡೋಣ ಈ ವಾರದ ಉತ್ತಮ ಯಾರಿಗೆ ಸಿಗ್ಬೋದು, ಈ ವಾರದ ಕಳಪೆ ಯಾರಿಗೆ ಸಿಗ್ಬೋದು ಅಂತ ಅಂದ್ಬಿಟ್ಟು. ಮೇ ಬಿ ಕೊಡ್ತಾರೋ ಅಥವಾ ಈ ವಾರನೂ ಕೂಡ ಸ್ಕಿಪ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಕಳೆದ 2 ವಾರಗಳಿಂದ ಇಲ್ಲಿ ಉತ್ತಮ ಮತ್ತೆ ಕಳಪೆ ಬಂದಿಲ್ಲ. ಯಾಕಂದ್ರೆ ಕೆಲವೊಬ್ರು ಮಾತಾಡ್ಕೊಂಡು ಇಲ್ಲಿ ಮಾಡ್ತಾರೆ. ಇಲ್ಲ ಅಂತಂದ್ರೆ ಚೈತ್ರವ್ರಿಗೂ ಕೂಡ ಇಲ್ಲಿ ಕಳಪೆ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಏನಕ್ಕೆ ಅಂತಂದ್ರೆ ತುಂಬಾ ಬಾಯಿಗೆ ಬಂದಂಗೆ ಇಲ್ಲಿ ಮಾತಾಡ್ಬಿಟ್ರು. ಅಂದ್ರೆ ಸ್ವಲ್ಪ ಪರ್ಸನಲ್ ಮ್ಯಾಟ್ರಿಗೆಲ್ಲ ಇಲ್ಲಿ ಕೈ ಹಾಕಿದ್ರು ಅಂತಾನೆ ಹೇಳ್ಬೋದು. ಮಾತಾಡ್ಬೇಕಾದ್ರೆ ಸ್ವಲ್ಪ ಅತಿಯಾಗಿ ಇಲ್ಲಿ ಮಾತಾಡಿದ್ರು. ಗಿಲ್ಲಿಯವ್ರ ಜೊತೆನೂ ಕೂಡ ಅಷ್ಟೇ ಅತಿಯಾಗಿ ವರ್ತನೆ ಮಾಡಿದ್ರು. ಏನಕ್ಕೆ ಅಂದ್ರೆ ನನ್ನ ತಂಟೆಗೆ ನೀನು ಬರಲೇಬೇಡ, ನಿನ್ನ ತಂಟೆಗೆ ನಾನು ಬಂದಿಲ್ವಲ್ಲ ಅಂತ ಕೂಡ ಇಲ್ಲಿ ಸ್ವಲ್ಪ ಆವಾಜ್ ಹಾಕೋ ರೀತಿಲಿ ಇಲ್ಲಿ ಹೇಳಿದ್ರು. ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ಆದ್ರೂ ಕೂಡ ಇಲ್ಲಿ ಓವರ್ ರಿಯಾಕ್ಟ್ ಮಾಡಿದ್ರು. ಅಂದ್ರೆ ಎಲ್ಲರೂ ಕೂಡ ನೋಡೋದೇನಪ್ಪ ಅಂತಂದ್ರೆ ಗೇಮ್ ವಿಚಾರ ಅಂತ ಇಲ್ಲಿ ನೋಡ್ತಾರೆ. ಎಲ್ಲರೂ ಕೂಡ ಎಲ್ಲ ಓವರ್ ಆಲ್ ತಗೊಂಡು ನೋಡಕ್ ಹೋದ್ರೆ ರಾಶಿಕ್ ಅವರು, ಚೈತ್ರ ಅವರು ಇಬ್ರು ಕೂಡ ಸ್ವಲ್ಪ ಓವರ್ ಆಗಿ, ರಾಶಿಕ್ ಅವರಂತೂ ಕ್ಯಾಪ್ಟನ್ಸಿ ಸರಿಯಾಗಿ ನಿಭಾಯಿಸಲಿಲ್ಲ, ಉಸ್ತುವಾರಣೆ ಕೂಡ ಇಲ್ಲಿ ಸರಿಯಾಗಿ ನಿಭಾಯಿಸಲಿಲ್ಲ. ಚೈತ್ರ ಕುಂದಾಪುರ ಅವ್ರಿಗೆ ಇಲ್ಲಿ ಈ ವಾರದ ಕಳಪೆ ಕೊಟ್ಟರು ಕೂಡ ಕೊಡ್ಬೋದು ಎಲ್ಲರೂ ಕೂಡ. ಯಾಕಂದ್ರೆ ಕಳಪೆಯಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಮೈ ಮೇಲೆಲ್ಲ ಎಗರದಿರ್ಬೋದು, ಅಶ್ವಿನಿ ಅವ್ರ ಮೇಲೆ ಮೈ ಮೇಲೆಲ್ಲ ಇಲ್ಲಿ ಎಗರದು ಪರ್ಚದಿರ್ಬೋದು, ಎಲ್ಲ ಕೂಡ ಇಲ್ಲಿ ಆಯ್ತು. ಸ್ವಲ್ಪ ಬೇಕು ಅಂತ ಅಳೋದು, ಸಿಂಪತಿಗೆ ಇಟ್ಟಿಸ್ಕೊಳಕ್ ಹೋಗೋದು, ಈ ತರ ಎಲ್ಲ ಅನ್ಸಿರುತ್ತೆ ಅಲ್ಲಿರೋರ್ಗು ಕೂಡ. ನೋಡೋಣ ವೀಕ್ಷಕರೇ ಯಾರಿಗೆ ಈ ವಾರದ ಉತ್ತಮ ಸಿಗುತ್ತೆ, ಯಾರಿಗೆ ಈ ವಾರದ ಕಳಪೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರು ಕೊಟ್ರೆ ಚೆನ್ನಾಗಿರುತ್ತೆ, ನಿಮ್ ಪ್ರಕಾರ ಯಾರಿಗೆ ಕೊಡಬೇಕು, ನೀವಾದ್ರೆ ಯಾರು ಕೊಡ್ತೀರಾ, ಯಾವೊಂದು ಕಾರಣಕ್ಕೆ ಕೊಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.